ರಂಜಾನ್ಗೆ ಉರ್ದು ಶಾಲಾ ಅವಧಿ ಬದಲಾವಣೆಯನ್ನ ಮಾಡಲಾಗಿದೆ. ಸರ್ಕಾರದ ಈ ಆದೇಶಕ್ಕೆ ಬಿಜೆಪಿ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ಬೆಳಗ್ಗೆ 8ರಿಂದ ಮಧ್ಯಾಹ್ನ 12:45ವರೆಗೆ ಮಾತ್ರ ತರಗತಿಯನ್ನ ಮಾಡಿ ಅನ್ನುವಂಥ ಆದೇಶವನ್ನ ನೀಡಲಾಗಿದೆ. ಉರ್ದು ಶಾಲೆಗಳಿಗೆ ಸರ್ಕಾರದ ವಿಶೇಷ ರಿಯಾಯಿತಿಗೆ ಸದ್ಯ ಬಿಜೆಪಿ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ರಂಜಾನ್ ಮಾಸದ ನಿಮಿತ್ತವಾಗಿ ಕರ್ನಾಟಕ ಸರ್ಕಾರದ ಉರ್ದು ಮಾಧ್ಯಮ ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪ್ರೌಢಶಾಲೆಯ ಶಾಲಾ ವೇಳಾಪಟ್ಟಿಯನ್ನು ಬದಲಾವಣೆಯನ್ನು ಮಾಡಿದೆ. ಇದು ದುರಂತ ಅಂತ ಹೇಳಿದರೆ, ಇವತ್ತು ರಾಜ್ಯ ಸರ್ಕಾರ ಒಂದು ಸಮುದಾಯ ಒಂದು ಮತದ ಓಲೈಕೆಗಾಗಿ ನಮ್ಮ ಶಾಲಾ ಪಠ್ಯಕ್ರಮಗಳಲ್ಲಿ ಈ ರೀತಿ ಬದಲಾವಣೆ ಮಾಡ್ತಾ ಇರುವಂಥದ್ದು, ಇಲ್ಲಿ ರಾಜಕೀಯವನ್ನು ಓಲೈಕೆ ರಾಜಕಾರಣವನ್ನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂಥದ್ದು ಇದು ಅತ್ಯಂತ ಖಂಡನೀಯ ಇದೆ. ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ, ಇದೇ ರೀತಿ ಬದಲಾವಣೆಯನ್ನು ಹಿಂದೂ ಹಬ್ಬಗಳು ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡುವಂಥ ಗಣೇಶ ಚತುರ್ಥಿ ಇರ್ಬೋದು, ದೀಪಾವಳಿ ಇರ್ಬೋದು, ನವರಾತ್ರಿ ಇರ್ಬೋದು, ಇಂಥ ಸಂದರ್ಭದಲ್ಲಿ ಇದೇ ರೀತಿ ವೇಳಾಪಟ್ಟಿಯಲ್ಲಿ ಬದಲಾವಣೆಯನ್ನು ಮಾಡ್ತೀರಾ? ಖಂಡಿತ ಮಾಡೋದಿಲ್ಲ. ಕೇವಲ ಮುಸ್ಲಿಮರನ್ನು ಓಲೈಕೆ ಮಾಡಲಿಕ್ಕಾಗಿ ಈ ರೀತಿ ಶಾಲಾ ಪಠ್ಯಕ್ರಮದಲ್ಲಿ ಈ ರೀತಿ ಬದಲಾವಣೆ ಮಾಡ್ತಾ ಇರೋದು ಅತ್ಯಂತ ಖಂಡನೀಯ ಇದೆ. ಇದು ಭಾರತದ ಸಂವಿಧಾನದ ಆರ್ಟಿಕಲ್ 14ರ ಪ್ರಕಾರ ಸಮಾನತೆ ತತ್ವಕ್ಕೆ ವಿರುದ್ಧವಾಗಿದೆ. ನಮ್ಮ ಶಾಲೆಗಳು ಸಂವಿಧಾನದ ಜಾತ್ಯತೀತ ತತ್ವದ ಅಡಿಯಲ್ಲಿ ನಡೆಯಬೇಕೇ ವಿನಃ ಧರ್ಮದ ಆಧಾರದ ಮೇಲೆ ನಡೆಯಬಾರ್ದು. ಇವತ್ತು ಉರ್ದು ಶಾಲೆಗಳಲ್ಲಿ ಎಷ್ಟು ಹಿಂದೂ ವಿದ್ಯಾರ್ಥಿ